ಹೇಳ್ತೀರಲ್ಲ ಸ್ವಾತಿ, ದಯವಿಟ್ಟು ಗಂಭೀರತೆನ ಅರ್ಥ ಮಾಡ್ಕೊಳ್ಳಿ. ಸಮಾಧಾನ ಯಾವ್ದ್ರಿ ಸಮಾಧಾನ? ಕರೀತಾ ಇದ್ದೀನಿ ನಿಮ್ಗೆ ಅರ್ಥ ಮಾಡ್ಕೊಳ್ತಿಲ್ಲ. ಇಲ್ಲೇ ಹತ್ರದಲ್ಲಿದ್ದೀರಿ, ಕೇಳಿಸ್ಕೊತಿಲ್ಲ ಮಾತಾಡಿ. ನೋಡಿ, ಒಬ್ಬ ಅಪ್ಪನಿಗೆ 4 ರಿಂದ 5 ಜನ ಗಂಡ್ಮಕ್ಳು, ಅವನ ಹತ್ರ ಇರೋದೇ 1.5 ಎಕರೆ ಗದ್ದೆ, 2.5 ಕೋಟಿ ಕೊಡ್ತೀರಿ ನೀವು. ಹಬ್ಬ ಅಂದ್ರೆ ಹಂಗು ಹಿಂಗಾಡಿ 3 ಕೋಟಿನೇ ಕೊಡ್ತೀರಿ ಅನ್ಕೊಳ್ಳಿ. 50 ಲಕ್ಷನೂ ಬೇಡ, 70 ಲಕ್ಷನೇ ಒಬ್ಬೊಬ್ರು ಕೈಗೆ ಸಿಕ್ತು. ಇಡೀ ಜೀವನ ಪರ್ಯಂತ ಇದ್ದಿದ್ದು ಭೂಮಿಯನ್ನ ಕೈ ಬಿಡ್ತಾರೆ. 70 ಲಕ್ಷ ತಗೊಂಡ್ ಬೆಂಗಳೂರಿಗೆ ಬರ್ಬೇಕು. ಬೇರೆ ಕಸಬು ಗೊತ್ತಿಲ್ಲ, ದನ ಕರನ್ ಎಲ್ ಮಾರ್ ಬರ್ಬೇಕು, ತೋಟ ಗದ್ದೆ ಬಿಟ್ಕೊಟ್ಬಿಡ್ಬೇಕು ನಿಮ್ಗೆ. 70 ಲಕ್ಷ ಇಟ್ಕೊಂಡು ಇಡೀ ಜೀವನ ನಾನು ಗಂಡ ಹೆಂಡತಿ ಮಕ್ಳು ಹೆಂಗ್ ಸಾಕೋಣ, ಹೆಂಗ್ ಬದುಕೋಣ, ಬೆಂಗಳೂರಿನಲ್ಲಿ ಬಾಡಿಗೆ ಹೆಂಗ್ ಕಟ್ಟೋಣ, ಏನ್ ಕೆಲಸ ಮಾಡೋಣ, ಇದಕ್ಕೆ ದಯವಿಟ್ಟು ಉತ್ತರ ಕೊಡಿ. ಯಾರನ್ನು ಗನ್ ಪಾಯಿಂಟ್ ಅಲ್ಲಿಟ್ಟು ನಿಮ್ಮ ಭೂಮಿಯನ್ನ ಬಿಡಿ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ಸರ್ಕಾರ ಆದ್ರೂ ಸರಿ, ಅದು ವಿದ್ಯಾ ಮಲ್ನಾಡ್ ಆದ್ರೂ ಸರಿ, ಅದು ಸ್ವಾತಿ ಚಂದ್ರಶೇಖರ್ ಆದ್ರೂ ಸರಿ, JDS ವಕ್ತಾರರಾದ್ರೂ ಸರಿ, ಇಲ್ಲಿರುವಂತ ರೈತ ಮಹಿಳೆ ಆದ್ರೂ ಸರಿ, ಕೇಂದ್ರ ಸರ್ಕಾರ ಆದ್ರೂ ಸರಿ, ರಾಜ್ಯ ಸರ್ಕಾರ ಆದ್ರೂ ಸರಿ, ಇದು ಬಹಳ ಸ್ಪಷ್ಟ. ಸರ್ಕಾರ ಜನರ ವಿರುದ್ಧ, ಕೇಳಿಸ್ಕೊಳ್ಳಿ ವಿದ್ಯಾ, ಸರ್ಕಾರ ಜನರ ವಿರುದ್ಧ ಗನ್ ಪಾಯಿಂಟ್ ಇಟ್ಟು ಬನ್ರಿ ಸೈನ್ ಮಾಡ್ರಿ, ನೀವು ನಾನ್ ನಿಮ್ಮ ತಲೆ ಮೇಲೆ ಬಂದೂಕ್ ಇಟ್ಟಿದ್ದೀನಿ, ಕೊಡ್ಲಿಲ್ಲ ಅಂತಂದ್ರೆ ದುಡ್ಡು ಇಸ್ಕೊಂಡು ಹೋಗ್ರಿ ಅನ್ನೋ ಕಾಲ ಇವತ್ತಿನ ದಿನ ನಮ್ಮ ದೇಶದಲ್ಲಿ ನಡೀತಾ ಇಲ್ಲ. ನಮ್ಮ ದೇಶದಲ್ಲಿ ನಡೀತಾ ಇಲ್ಲ. ಮಹಿಳೆಗೆ ನಿಮ್ಮ ಮೇಲೆ ಗನ್ ಪಾಯಿಂಟ್ ಇಟ್ಕೊಂಡು ಚರ್ಚೆಗೆ ನಿಂತಿದ್ದೀವಿ ನಾವು. ಆಲ್ಟರ್ನೇಟ್ ಏನಿದೆ ಅಂತ ಮಾಧ್ಯಮಗಳಲ್ಲಿ ಚರ್ಚೆ ಮಾಡ್ಕೊಂಡು ಆಲ್ಟರ್ನೇಟ್ ಆಗಿ ಏನ್ ಮಾಡಬಹುದು ಅಂತ ಚರ್ಚೆ ಸೈನ್ ಮಾಡಿ ಅಂತ ಯಾರು ಹೇಳ್ತಾ ಇಲ್ಲ ಮೇಡಮ್. ಅವಕಾಶನೇ ಕೊಡ್ಲಿಲ್ಲ, ಸೈನ್ ಮಾಡ್ಲಿಲ್ಲ, ಮತ್ತೆ ಏನ್ ಮಾಡ್ತೀರಾ? ಅವ್ರನ್ನ ಬಿಡ್ತೀರಾ ಕೇಳಿ. We will find an alternative. ಯಾವ ತರ? ಹೇಗೆ ಅವರಿಗೆ ಬೇರೆ ಕಡೆ ಅಲ್ಲ, ಅವ್ರು ಕಾಯ್ತಾ ಇದ್ದಾರೆ ಜನ ಟೌನ್ಶಿಪ್ ಅಲ್ಲಿ ಬರ್ಲಿ ಅಂತ. ಕೇಳಿಸ್ಕೊಳ್ಳಿ, ಬೇಕು ಒಂದು ಹಸುವಾದವ್ರಿಗೆ ಊಟ ಕೊಡಿ, ಹಸುವಾದವ್ರಿಗೆ ಊಟ ಕೊಡಿ ದಯವಿಟ್ಟು. ಊಟ ಕೊಡ್ತಾ ಇರೋದು ಎಲ್ಲೇ ಟೌನ್ಶಿಪ್ ಮಾಡ್ಬೇಕಾದ್ರೂ ಎಲ್ಲಾ ಕಡೆ ಸಮಸ್ಯೆ ಇದ್ದೇ ಇರುತ್ತೆ ವಿದ್ಯಾ. ನಮ್ಮ ದೇಶದಲ್ಲಿ 6 countries driven by 80% of agriculture economy, 70% of agricultural economy. ಯಾವುದೇ ಅಭಿವೃದ್ಧಿ ಕೈಗಾರಿಕಾ ಕಾರ್ಯಗಳನ್ನ ನಾವು ಮುಂದುವರಿಬೇಕು ಅಂತಿದ್ರೆ ಸಮಸ್ಯೆ ಇದ್ದೇ ಇರುತ್ತೆ ಎಲ್ಲಾ ಕಡೆ. ಸಮಸ್ಯೆ ಇಲ್ದಿರಂತೂ ಸಾಧ್ಯ ಇಲ್ಲ. ರಾಮನಗರದ ಕತೆ ಹೆಂಗ್ ಕಾಣಿಸ್ತಾ ಇದೆ ಹೇಳಿ? 2 ಪಂಚಾಯತಿಲಿ 10 ಲಕ್ಷ ಲೀಟರ್ ಹಾಲು ಹಾಕ್ತಾರೆ ಅಂತ ಹೇಳ್ತಾ ಇದ್ರು ಅವರು. ಎಷ್ಟು ಜಾನುವಾರುಗಳಿದಾವೆ ಅಂತ ಹೇಳ್ತಾ ಇದ್ರು. ಬೆಂಗಳೂರಿನಲ್ಲಿ 10 ನಿಮಿಷದ ಮಳೆ ತಡ್ಕೊಳ್ಳಕ್ ತಾಕತ್ತಿಲ್ಲ, ಬೆಂಗಳೂರಿಗೆ ಕಳ್ಕೊಬಿಟ್ಟಿದೆ. ಎಲ್ಲರೂ ಸೇರ್ ಮಾಡ್ರಿ, ನಾಟ್ ಓನ್ಲಿ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲರೂ ಸೇರ್ಕೊಂಡು ಬೆಂಗಳೂರ್ನ ಹೆಂಗ್ ಮಾಡ್ಬಿಟ್ಟಿದ್ದೀರಿ ಅಂದ್ರೆ 10 ನಿಮಿಷ ಮಳೆ ಅಂತ ತಡ್ಕೊಳಕ್ ತಾಕತ್ತಿಲ್ಲ. ಅದ್ರ ಫ್ಯೂಚರ್ ಇದಕ್ಕೋಸ್ಕರನೇ ಬಿಡದಿ ಟೌನ್ಶಿಪ್ ಮಾಡ್ತಾ ಇರೋದು ಮೇಡಮ್. ತಿಳ್ಕೊಂಬಿಡಿ, ಇಲ್ಲಿರುವಂತ ಜನ ತಮ್ಮ ಕಡಿಮೆ ಮಾಡ್ಬೇಕಾಗಿದೆ. ನಾವು ಬೆಂಗಳೂರಲ್ಲಿ ಇರೋರ್ನ ಗೆಟ್ ಔಟ್ ಅಂತ ಹೇಳೋದಿಕ್ಕಾಗೋದಿಲ್ಲ. ಆಲ್ಟರ್ನೇಟ್ ವ್ಯವಸ್ಥೆಗಳನ್ನ ಸೃಷ್ಟಿ ಮಾಡ್ಬೇಕಾಗಿದೆ. ಅದಕ್ಕೋಸ್ಕರನೇ ಈ ಟೌನ್ಶಿಪ್ ಗಳು ಮಾಡ್ತಾ ಇರುವಂತದ್ದು. ಇವತ್ತಿನ ದಿನ ಇಲ್ಲಿ ಕುತ್ಕೊಂಡು ಮಳೆ ಬರ್ತಾ ಇದೆ, 10 ನಿಮಿಷ ಬೆಂಗಳೂರು ತಡ್ಕೊಳ್ಳೋದಿಕ್ ಸಾಧ್ಯ ಇಲ್ಲ. ಅಲ್ಲಿ ನೋಡಿ ಏನೋ ಸಮಸ್ಯೆ ಆಗಿದೆ, ಬಿಲ್ಡಿಂಗ್ ಮುರಿದೋಗಿದೆ. ಎಸ್, ವಾಟ್ ಇಸ್ ದಿ ಆಲ್ಟರ್ನೇಟಿವ್? ಸರ್ಕಾರವಾಗಿ ನಾವೇ ಆಲ್ಟರ್ನೇಟ್ ಮಾಡಬೇಕಾಗಿರೋದು. ಆರಾಮಾಗಿ ಮಾತಾಡ್ತಿದ್ರೆ ಇಲ್ಲಿ ಕುತ್ಕೊಂಡು ನಾನು ವಾಟ್ ಇಸ್ ದ ನೆಕ್ಸ್ಟ್ ಸೊಲ್ಯೂಷನ್, ವಾಟ್ ಇಸ್ ದ ನೆಕ್ಸ್ಟ್ ವೇ ಔಟ್ ಟು ಡಿಕಂಜೆಸ್ಟ್ ಬೆಂಗಳೂರು ಅಂತ ನಾನು ಹೇಳ್ತಾ ಇರಲಿಲ್ಲ. ಟು ಡಿಕಂಜೆಸ್ಟ್ ಬೆಂಗಳೂರು ಅಂತ ನಾನು ಹೇಳ್ತಾ ಇರಲಿಲ್ಲ. ಟು ಡಿಕಂಜೆಸ್ಟ್ ಇವತ್ತಿನ ದಿನ ವಿದ್ಯಾ, ನೀವು ನನ್ನ ವಿಚಾರವನ್ನ ಇಟ್ಕೊಂಡು ನನ್ನ ತಾಳ್ಮೆಯನ್ನ ತಾವು ಕಾಂಗ್ರೆಸ್ ಪಕ್ಷದ ತಾಳ್ಮೆಗೆ ಹೋಲಿಸೋ ಅವಶ್ಯಕತೆ ಇಲ್ಲ. ಯಾಕೆ ಐ ಆಮ್ ಪಾರ್ಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಆಯ್ತಾ? ಸೊ ನನ್ನ ತಾಳ್ಮೆ
ತಾಳ್ಮೆಯೇ ಕಾಂಗ್ರೆಸ್ ಪಾರ್ಟಿಯ ತಾಳ್ಮೆ. ಆ ಡಿ ಕೆ ಶಿವಕುಮಾರ್ ಅವರ ಯೋಜನೆಗಳೇ ನಮ್ಮ ಯೋಜನೆಗಳು. ಅರ್ಥ ಆಯ್ತಾ ವಿದ್ಯಾ ಅವರೇ? ಅಲ್ಲ, ನೀವ್ 10 ನಿಮಿಷ ನೀವು 10 ನಿಮಿಷದ ಬಗ್ಗೆ ಮಾತಾಡ್ತಾ ಇದ್ದೀರಿ. ನೀವು 10 ನಿಮಿಷದ ಬಗ್ಗೆ ಮಾತಾಡ್ತಾ ಇದ್ದೀರಿ. ವಾಟ್ ಇಸ್ ದ ವೇ ಔಟ್? ದಿಸ್ ಇಸ್ ದ ವೇ ಔಟ್. ಇವತ್ತಿನ ದಿನ ಬಿಬಿಎಂಪಿ ಬಿಡಿಎ ವಾಟ್ ಇಸ್ ದ ವೇ ಔಟ್? ವಾಸ್ತವಿಕತೆಯನ್ನು ಕೂಡ ಮಾತಾಡ್ತಾ ಇದೀವಿ ನಾವು. ಹೇಳಿ. ಬೆಂಗಳೂರಿನಲ್ಲಿ 10 ನಿಮಿಷ ಮಳೆನ ತಡ್ಕೊಳ್ಳುವ ತಾಕತ್ತಿಲ್ಲ ಅಂತ ಹೇಳಿದೆ. ಅಗೇನ್ ಐ ರಿಪೀಟ್, ಸೇಮ್ ಬೆಂಗಳೂರು ಪರಿಸ್ಥಿತಿ. ಬಿಡದಿಕ್ ಒಂದು ಫ್ಯೂಚರ್ ಹೆಂಗ್ ಕಾಣಿಸ್ತಾ ಇದೆ ಅಂದ್ರೆ ಸೇಮ್. ಈಗ ಮಳೆ ಬಂದ್ರೆ ತುಂಬಾ ಖುಷಿ ಆಗ್ತೀರಿ. ಕೇಳಿ, ಕೆರೆ ಕಟ್ಟೆಗಳು ತುಂಬತವೆ, ಮಾವಿನ ಮರದಲ್ಲಿ ಮಾವಿನ ಹಣ್ಣು ಬರ್ತವೆ, ತೋಟ ಗದ್ದೆಗಳಲ್ಲಿ ನೀರು ಮತ್ತೆ ಬೆಳೆ ಎಲ್ಲವೂ ಚೆನ್ನಾಗಿ ಬರುತ್ತೆ. ಮುಂದಕ್ಕೆ ಇವರು ಮಾತಾಡ್ರಿ, ನಿಮ್ ಟೈಮ್ ಬಂದಾಗ ಮತ್ತೊಂದು ತಾಕತ್ತಿರದ ಬೆಂಗಳೂರ್ನ ಬಿಡದಿ ಮಾಡಕ್ ಹೊರಟಿದ್ದಾರೆ. ಅದಕ್ಕೆ ರೈತರು ಸಿದ್ಧರಾಗಿ ಅಂತ ಇದ್ದಾರೆ, ಕನ್ವಿನ್ಸ್ ಮಾಡ್ತಾ ಇದಾರೆ. ಕನ್ವಿನ್ಸ್ ಆಗ್ತೀರಾ, ತಿರುಗಿ ಬೀಳ್ತಿರೋ ನಿಮಗ್ ಬಿಟ್ಟಿದ್ದು. ಮೇಡಮ್, ನಂದು ಇನ್ನೊಂದು ಕ್ವಶನ್. ನಾನು ಈಗ ಕಾಂಗ್ರೆಸ್ ಜೆಡಿಎಸ್ ಈ ಜೆಸಿಪಿ 3 ಪಕ್ಷಕ್ಕೂ ಸೇರಿಸಿ ನಾನು ಚಾಲೆಂಜ್ ಕಟ್ತಾ ಇದ್ದೀನಿ. ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಮಳೆ ಬಂದಾಗ ದಮ್ ಇದ್ರೆ ಯಾವನ ಅಲ್ಲಿ ಅಧಿಕಾರಿ ಬರ್ಲಿ, ಬಿಜೆಪಿ ಸೇರಿ ಜೆಸಿಬಿ 3 ಪಕ್ಷನೂ ಸೇರಿ 3 ಸೇರಿಸಿ. ಯಾಕಂದ್ರೆ 3 ರಾಜಕೀಯ ಪಕ್ಷಗಳೇ. ಈ 3 ಪಕ್ಷಗಳೇ ನಮ್ನೆಲ್ಲ ಆಳಿರೋದು ಇಲ್ಲಿವರೆಗೂ. ಓಕೆನಾ? ಈ 3 ಪಕ್ಷದವ್ರಿಗೆ ಅಧಿಕಾರಿಗಳಾಗ್ಲಿ ಅವರ ಲೀಡರ್ಗಳೇ ಆಗ್ಲಿ ದಮ್ ಇದ್ರೆ ಮಳೆ ಬಂದಾಗ ಸಿಲ್ಕ್ ಬೋರ್ಡ್ ಮೆಟ್ರೋ ಸ್ಟೇಷನ್ ಕೆಳಗಡೆ ಬಂದು ನಿಂತ್ಕೊಳ್ಳಿ ಸಾಕು. ಅವಾಗ ನಾನು ಒಪ್ಕೋತೀನಿ. ಕುತ್ತಿಗೆವರೆಗೂ ನೀರು ಬರುತ್ತೆ ಅಲ್ಲಿ. ನಾನು ಲೈವ್ ಆಗಿ ನೋಡಿರೋ ಎಕ್ಸಾಂಪಲ್ ಇದು. ಆಮೇಲೆ ಇನ್ನೊಂದು, ಸೂರ್ಯ ಸಿಟಿಲಿ ಎಷ್ಟು ಮನೆಗಳಿವೆ? ಇದು ಕ್ವಶನ್ ಅಲ್ಲ, ಆನ್ಸರ್ ಹೇಳ್ಬೇಡಿ. ಸೂರ್ಯ ಸಿಟಿಲಿ 1 ಮನೆಗಳಿಲ್ಲ. ನಾನು ಸುಳ್ಳು ಹೇಳಿದ್ರೆ ನೀವು ಹೋಗಿ ಲೈವ್ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು, ಯಾಕಪ್ಪ ಇವ್ರೇನು ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದಾರೆ? ಕೆಲವೊಂದು ಅಧಿಕಾರಿಗಳು ಸ್ಟೇ ತರ್ತಾ ಇದಾರೆ. ಏನಕ್ಕೆ ಸ್ಟೇ ತರ್ತಾ ಇದಾರೆ? ಅವ್ರ ಬಗ್ಗೆ ಮಾತಾಡಬಾರ್ದು ಅಂತ ಸ್ಟೇ ತರ್ತಾ ಇದಾರೆ. ಆ ಹೆಸರು ಹೇಳಿದ್ರೆ ಇವಾಗ ನನ್ನ ಮೇಲೆ ಕೆಸ ಕೊಡ್ಬೋದು. ಆಮೇಲೆ ಇನ್ನೊಂದು, ನಾನೇನು ಕುಡ್ದಿಲ್ಲ ಇಲ್ಲಿ, ನಾನೀಗ ಕೆಲ್ಸಕ್ಕೆ ಹೋಗ್ಬೇಕು ಇದು ಮುಗಿಸ್ಕೊಂಡು. ನಾನು ಕುಡ್ದಿಲ್ಲ, ನನ್ಗೆ ಯಾರು ಏನು ಹೇಳ್ಕೊಟ್ಟಿಲ್ಲ. ಯಾಕಂದ್ರೆ ಆಮೇಲೆ ಈಗ ಇಂದು ಆಫ್ಟರ್ ಬಿಫೋರ್ ಅಂತ ವಿಡಿಯೋಗಳು ಬರ್ಬೋದು. ಯಾಕಂದ್ರೆ ಮಿಸ್ ಆಗಿ ನಾವೇನೋ ಕೋಪದಲ್ಲಿ ನಾವು ರೈತರುಗಳು ನಾವು ಹಳ್ಳಿ ಕಡೆ ಸ್ವಲ್ಪ ಹೊಲ್ಟು ಮಿಸ್ ಆಗಿ ನಾವ್ ಯಾರಿಗೋ ಬೈದ್ ಬಿಡೋದು. ಅದಾದ್ಮೇಲೆ ಬಿಫೋರ್ ಆಫ್ಟರ್ ವಿಡಿಯೋ ಬರೋದು, ನಮ್ನ ಹಾಕೊಂಡು ಚೆನ್ನಾಗಿ ಟ್ರೋಲ್ ಮಾಡೋದು. ಇದು ಮೇಡಮ್ ಆಗಿದೆ ಮೇಡಮ್. ಪಾಪ ನಮ್ಮೂರ್ ಪಕ್ಕದಲ್ಲೇ ನೀವು ನೋಡಿರ್ತೀರ, ಅಳ್ಳಸಂದ್ರ ಹುಡುಗ ಪಾಪ, ಅವನು 3.5 ಎಕರೆ ಜಮೀನಿದೆ. ಅವನು ಫಸ್ಟ್ ಏನೋ ಮಾತಾಡ್ಬೇಕಾದ್ರೆ ಫ್ಲೋನಲ್ಲಿ ಯಾರೋ ಏನೋ ಪಕ್ಕದಲ್ಲಿ ಇದ್ರು ಅಂದ್ಬಿಟ್ಟು ಮಾತಾಡೋ ಬಾರದಲ್ಲಿ ಡಿ ಕೆ ಶಿವಕುಮಾರ್ ಬೈದ್ ಬಿಟ್ರು. ವಿತಿನ್ 1 ವೀಕ್ ಒಂದೊಂದು ವಿಡಿಯೋ ಬಂದಿದೆ. ತಪ್ಪಾಯ್ತು, ನನ್ನ ಕುಡ್ಸ್ಬಿಟ್ಟಿದ್ರು. ನಂದು 1/2 ಎಕರೆ ಇದೆ, 5 ಲೀಟರ್ ಹಾಲು. ಅವನ್ ಕೈ ಇರೋ ಬಿನ್ಗೆ ಇದೆ, ಆ ಬಿನ್ಗೆ ಇರಿ ಸರ್ 1 ನಿಮಿಷ ಹೇಳ್ತಾ ಇದಾರೆ. ಎಲ್ಲರೂ ಅವನಿಗೆ ಯಾವ್ಯಾವ ಕಾಲ್ ಬಂದಿದೆ ಮೇಡಮ್, ಅದನ್ನ ಪಾಪ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ಕೊಡ್ಬೇಕ ನಾವು. ಏನ್ ಮಾತಾಡ್ತೀರಿ ಪಾಪ ರೈತರು ನೋಡ್ರಿ. ನಾನು ನಿಮ್ಮ ಭೂಮಿ ತಗೊಂಡ್ರೆ ಹೋಗಿ ಕಾಂಗ್ರೆಸ್ ಮನೆಗಳ ಮುಂದೆ ನಿಂತ್ಕೊಳ್ಳಿ, ಕಾಂಗ್ರೆಸ್ ಮಿನಿಸ್ಟರ್ ಮನೆ ಮುಂದೆ. ಆಮೇಲೆ ಒಂದೇ ಒಂದ್ ಸೆಕೆಂಡ್ ಮೇಡಮ್, ಇದು ನಮ್ಗೆ ಬೆಲೆ ಕಟ್ಟಿರೋದಕ್ಕೆ ಯಾರ್ಯಾರು ಇದ್ರು ಜನಗಳು, ಓಕೆನಾ? ಇದನ್ನ 44 ಸೆಕ್ಷನ್ ಹಾಕ್ಬಿಟ್ಟು DC ಆಫೀಸ್ ಮುಂದೆ ಬೀಗ ಹಾಕಿ DC ಆಫೀಸ್ಗೆ ಒಳಗಡೆ ಮಾಡಿರೋ ಬೆಲೆ ಇದು. ಇಲ್ಲಿದೆ ಯಾರ್ಯಾರು ಇದ್ರು ಅಧಿಕಾರಿಗಳು, ಯಾರಿದ್ರು ರೈತರು. ಯಾರ ರೈತರು? ಕಾಂಗ್ರೆಸ್ ರೈತರು ಇದ್ರಲ್ಲಿ. ನಮ್ನ ಒಳಗಡೆ ಬಂದ್ಬಿಟ್ಟು ಬಿಟ್ಟಿಲ್ಲ. 44 ಸೆಕ್ಷನ್ ಹಾಕಿ ಬೆಲೆ ಕಟ್ಟುವಂತದ್ದು ಏನಿದೆ ನಮ್ ತಾಯಿಗೆ? ನಾನು ಹೇಳ್ತಾ ಇರೋದು ಪ್ರಜಾಪ್ರಭುತ್ವದ ಪ್ರಜಾಪ್ರಭುತ್ವ ವ್ಯವಸ್ಥೆನೇ ಇಲ್ಲ ಮೇಡಮ್. ಇದು ಪ್ರಜಾಪ್ರಭುತ್ವನೇ ಅಲ್ಲ ನನಗೆ. ಬಟ್ ಅದರ ಫ್ಯಾಕ್ಟ್ ನ ತೋರಿಸುವ ತಾಕತ್ತು ರೈತರಲ್ಲಿ ಇನ್ನೂ ಇದೆ ಅಂತಲೂ ಕೂಡ ನಂಬಿದೀನಿ. ನಾನು ಹೇಳ್ತಾ ಇರೋದು ರೈತರು ಬೆನ್ನೆಲ್ಬರು ಅಂತ ಚಪ್ಪಲಿ ತಗೋ ಹೊಡೀರಿ. ನಾನು ಹೇಳ್ತಾ ಇರೋದು ಯಾವನ ಬಂದ್ ಹೇಳಿ. ಅದು ರಾಜಕೀಯ ಸ್ಟೇಟ್ಮೆಂಟ್ ಪ್ರತಿಯೊಬ್ಬನಿಗೂ. ನಮ್ಗೆ ಅಷ್ಟು ನೋವಾಗಿದೆ ಮೇಡಮ್. ನೀವು ಬೆಂಗಳೂರಿಗೆ ಕುತ್ಕೊಂಡು ನೀವೇನ ಮಾತಾಡ್ಬೋದು ಮೇಡಮ್. ನೀವು ಗ್ರೌಂಡಿಗೆ ಬಂದು ನಮಗೆ ಎಷ್ಟು ಕಷ್ಟ ಇದೆ ಮೇಡಮ್. ಯಾವ ಹೇಳ್ದನು ಅದು ಹೇಳ್ತಾನಲ್ಲ, ನಾನು ಯಾರ್ಯಾರು ಮಾಡ್ತಾ ಇದ್ದಾರೆ ಎಲ್ಲರೂ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಅಂಡ್ ಬಿಜೆಪಿ ಕ್ಷಮೆ ಕೇಳ್ತೀನಿ, ಇವತ್ತು ಸರಿಯಾದ ಸಮಯವನ್ನು ಅವರಿಗೆ ಕೊಡಕ್ ಆಗ್ಲಿಲ್ಲ. ಅಂಡ್ ರೈತರು ದೇಶದ ಬೆನ್ನೆಲುಬು ಅಂತ ಏನ್ ಹೇಳ್ತಾರೆ, ರಾಜಕೀಯ ನಾಯಕರುಗಳ ಸ್ಟೇಟ್ಮೆಂಟ್ ಬಿಟ್ಬಿಡೋಣ. ಬೆನ್ನೆಲುಬು ಅಂತ ತೋರಿಸುವ ತಾಕತ್ತು ನಿಮ್ಮಲ್ಲಿ ಈಗ್ಲೂ ಇದೆ. ಕೈ ಬಿಡಬೇಡಿ, ತೋರಿಸ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಇನ್ನೊಂದು ಹೇಳ್ತಾರೆ, ಅಧಿಕಾರಿಗಳು ಅಲ್ಲಿ ಯಾರ್ಯಾರು ಅಧಿಕಾರಿಗಳು ಬರ್ತಿದಾರೋ ಅವರೆಲ್ಲ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡ್ಕೊಂಡು ಅಂತ ಹೇಳ್ತಾ
ಯಾವುದೇ ಯೋಜನೆ ಅವ್ರು ತರ್ತಾರೋ ಬಿಡ್ತಾರೋ ಹಂಗಲ್ಲ. ತರೋಕ್ಕಿಂತ ಮುಂಚೆ ಜನರಿಗೆ ಅನುಕೂಲ ಆಗತ್ತಾ, ಜನರಿಗೆ ಅರ್ಥ ಮಾಡಿಸ್ಬೇಕು, ಕನ್ವಿನ್ಸ್ ಮಾಡಿಸ್ಬೇಕು. ಇಲ್ಲ ಅವ್ರು ಒಪ್ತಾನೆ ಇಲ್ಲ ಅಂದ್ರೆ ಬಂಡು ಬಿದ್ದು ಅದನ್ನ ಮಾಡಕ್ ಹೋಗ್ಬಾರ್ದು, ಕೈ ಬಿಟ್ಬಿಡ್ಬೇಕು. ನಿಮ್ಮ ಹತ್ರ ಇರೋದು ಎರಡೇ ಆಪ್ಷನ್, ಕಾಂಗ್ರೆಸ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವ್ರನ್ನೆಲ್ಲರೂ ಕನ್ವಿನ್ಸ್ ಮಾಡಿ ಒಪ್ಸಿ. ಅವ್ರು 2.5 ಕೇಳ್ತಾ ಇದ್ರೆ ನಾನು 5 ಕೊಡ್ತೀನಿ 6 ಕೊಡ್ತೀನಿ ಅಂತ ಹೇಳ್ಕೊಂಡು ಅವ್ರನ್ನ ಸಮಾಧಾನ ಮಾಡ್ತಿರೋ, ಅಥವಾ ಇಲ್ಲ ಇದಾಗದೇ ಇಲ್ಲ, JDS ಕೈ ಬಿಟ್ಟಿದೆ, ನಾನು ಕೈ ಬಿಟ್ಟು ನನ್ನ ಕ್ಷೇತ್ರದ ರೈತರ ಪರವಾಗಿ ನಿಂತ್ಕೊಳ್ತೀನಿ ಅನ್ನೋ ದೊಡ್ಡತನ ತೋರಿಸ್ತಿರೋ, ನಿಮಗ್ ಬಿಟ್ಟಿದ್ದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.